ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳ್ತದ ವರದಿಯನ್ನ ಸಲ್ಲಿಸಿರುವಂತದ್ದು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ. ಕಾಲ್ತುಳ್ತಕ್ಕೆ 4 ಕಾರಣ ಅಂತ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಆರ್ಸಿಬಿಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳ್ತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು 4 ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನು ಮಾಡಿಸ್ತಾ ಇದೆ. ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ, ಮತ್ತೊಂದು ಕಡೆ CID, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟು, ಇನ್ನೊಂದು ಕಡೆ ಮಾನವ ಸಂಪನ್ಮೂಲವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಈ ರೀತಿಯಾಗಿ 4 ತನಿಖಾ ಸಂಸ್ಥೆಯವರು ತನಿಖೆಯನ್ನ ಮಾಡ್ತಾ ಇದ್ರು. ಈಗ ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ನಡೀತಾ ಇದ್ದಂಥ ತನಿಖೆ ಕೆಲವೊಂದು ಕಾರಣಗಳನ್ನು ಕೊಟ್ಟಿದ್ದಾರೆ. ಕಾಲ್ತುಳ್ತಕ್ಕೆ KCA, DNA, RCB, ಪೊಲೀಸರು ಕಾರಣ ಅಂತ ಈ 4 ಮೇಲೆ ಹಾಕಿದ್ದಾರೆ. ಕಾರ್ಯಕ್ರಮ ನಡೆಸೋದು ಅಸಾಧ್ಯವೆಂದರೂ ಕೂಡ ಗೊತ್ತಿದ್ರು ಮಾಡಿದ್ದಾರೆ. ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ ಅಂತ ಕೂಡ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯತನದ ಪರಮಾವಧಿ ಎದ್ದು ಕಾಣಿಸ್ತಾ ಇದೆ. ಕ್ರೀಡಾಂಗಣದ ಒಳಗಡೆ ಇದ್ದದ್ದು ಕೇವಲ 79 ಪೊಲೀಸರು ಮಾತ್ರ. ಹೊರಗಡೆ ಪೊಲೀಸರು ಇರಲಿಲ್ಲ, ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ. 3 ಗಂಟೆ 25 ನಿಮಿಷಕ್ಕೆ ಕಾಲ್ತುಳ್ತ ಸಂಭವಿಸಿದ್ರು 5 ಗಂಟೆ 30 ನಿಮಿಷದವರೆಗೂ ಕೂಡ ಪೊಲೀಸ್ ಕಮಿಷನರ್ಗೆ ಮಾಹಿತಿ ಇರಲಿಲ್ಲ. ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು 4 ಗಂಟೆಗೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಹೈಲೈಟ್ಸ್ ಅಂತ ನೋಡೋದಾದ್ರೆ? ಪೃಥ್ವಿರಾಜ್, ಈಗಾಗಲೇ ಕಾಲ್ತುಳಿತ ಪ್ರಕರಣ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಒತ್ಕೊಂಡಿಲ್ಲ ಸರ್ಕಾರ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಅಲ್ಲಿ KCA, DNA ಮತ್ತೆ RCB ಮತ್ತೆ ಪೊಲೀಸರು ನೇರವಾಣಿ ಅನ್ನೋ ಒಂದು ಪ್ರಸ್ತಾಪವನ್ನ ಈಗಾಗಲೇ ಮಾಡಿರುವಂತದ್ದು. ನಿನ್ನೆ ಈಗಾಗಲೇ ನಮ್ಮ ಮೈಕಲ್ ಕುನ್ಹಾ ಅವರ ವರದಿ ಏನಿದೆ, ವಿಚಾರಣಾ ಆಯೋಗದ ವರದಿಯನ್ನ ಈಗ ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು. ಮುಖ್ಯಮಂತ್ರಿಗಳು ಕೂಡ ಒಂದು ವರದಿಯನ್ನ ಸದ್ಯಕ್ಕೆ ಪ್ರಾಥಮಿಕವಾಗಿ ನೋಡಿದ್ದಾರೆ, ಆದ್ರೆ ಸಂಪೂರ್ಣವಾಗಿ ಇನ್ನೂ ಕೂಡ ನೋಡಿಲ್ಲ. ಹೀಗಾಗಿ ಕಾರ್ಯಕ್ರಮ ನಡೆಸುವುದು ಅಸಾಧ್ಯ ಅಂತ ಗೊತ್ತಿದ್ರು ಕೂಡ ಇಲ್ಲ ಒಂದ್ ಕಡೆ ಅದಕ್ಕೆ ಶಾಮೀಲಾಗಿ ಕಾರ್ಯಕ್ರಮ ನಡೆಸಿದ್ರು ಅನ್ನೋ ಮೆನ್ಷನ್ ಕೂಡ ಮಾಡಿದ್ದಾರೆ. ಮತ್ತೆ ಇದು ಎಲ್ಲದಕ್ಕೂ ಕೂಡ ಇಲ್ಲ ಒಂದ್ ಕಡೆ ಕರ್ತವ್ಯ ಲೋಪ ಮತ್ತೆ ನಿರ್ಲಕ್ಷ್ಯತನದ ಪರಮಾವಧಿ ಎದ್ದು ಕಾಣ್ತಾ ಇದೆ ಅನ್ನೊಂದು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಎಲ್ಲೋ ಪೊಲೀಸರು ಕೂಡ ಸಮರ್ಪಕವಾಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಸಮರ್ಪಕವಾಗಿ ಮಾಡಿರಲಿಲ್ಲ ಅನ್ನುವಂಥದ್ದು. ಮತ್ತೆ ಕ್ರೀಡಾಂಗಣದ ಒಳಗಡೆ ಇದ್ದದ್ದು ಕೇವಲವಾಗಿ 79 ಪೊಲೀಸರು ಮಾತ್ರ ಅನ್ನುವಂಥದ್ದು. ಮತ್ತೆ ಹೊರಗಡೆ ಪೊಲೀಸರು ಕೂಡ ಇರಲಿಲ್ಲ. ಅಷ್ಟು ಜನ ಸಂಖ್ಯೆ ಇದ್ರು ಕೂಡ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ. ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಆಂಬುಲೆನ್ಸ್ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ ಅನ್ನುವಂಥದ್ದು. ಮತ್ತೆ 3:25ಕ್ಕೆ ಕಾಲ್ತುಳಿತ ಸಂಭವಿಸಿದ್ರು ಕೂಡ ಎಲ್ಲೊಂದ್ ಕಡೆ 5:30ಕ್ಕೆ ಪೊಲೀಸ್ ಕಮಿಷನರ್ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂತದ್ದು. ಮತ್ತೆ ಜಿಲ್ಲಾ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಕ್ರೀಡಾಂಗಣಕ್ಕೆ ಬಂದಿದ್ದು 4 ಗಂಟೆಗೆ ಅನ್ನುವಂಥದ್ದು. ಇಷ್ಟು ಅಂಶಗಳನ್ನ ಮೇಲ್ನೋಟಕ್ಕೆ ಈಗಾಗಲೇ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಇಲ್ಲ ಒಂದ್ ಕಡೆ ಹಿರಿಯ ಅಧಿಕಾರಿಗಳು ಇದಕ್ಕೆಲ್ಲ ಕಾರಣ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡೋದ್ರ ಮುಖಾಂತರವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಕೂಡ ಮಾಡಿದೆ. ಈಗ ಈ ಒಂದು ವರದಿಯನ್ನು ಆಧರಿಸಿ ಬರ್ತಕ್ಕಂಥ ಜುಲೈ 17ನೇ ತಾರೀಕಿನ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ, ಶಿಫಾರಸುಗಳ ಬಗ್ಗೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಮುಂದಿನ ನಿರ್ಣಯದಲ್ಲಿ ಕ್ರಮವನ್ನು ವಹಿಸುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು.